ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಸೆಪ್ಟೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ರೀಡಿಂಗ್, ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ರೀಡಿಂಗ್ ನೋಡುವ. ಅವ್ರಿಗೆ ಏನು ಗೈಡೆನ್ಸ್ ಸಿಗ್ತಾಯಿದೆ, ಯಾವ ದೇವರು ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅಂತ ನೋಡುವ. ಓಕೆ, ಥ್ಯಾಂಕ್ ಯು ಸೋ ಮಚ್. ಶ್ರೀರಾಮ ಪ್ರಭು ಬಂದಿದ್ದಾರೆ, ಭದ್ರಕಾಳಿ ಬಂದಿದ್ದಾರೆ, ವಿಷ್ಣು ಬಂದಿದ್ದಾರೆ, ಲಕ್ಷ್ಮಿ ಬಂದಿದ್ದಾರೆ. ಸೊ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರು ನಿಮ್ಮ ಮನೆಯಲ್ಲಿ ಒಂದು ಹೋಮ ಪೂಜೆಯನ್ನು ಮಾಡಿಸಿ ಅನ್ನೋಂಥದ್ದು ಕೂಡ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿ ಅನ್ನೋಂಥದ್ದು ಇದೆ. ವಿಷ್ಣು ಪೂಜೆಯನ್ನು ಮಾಡಿ ಅನ್ನೋಂಥದ್ದು ಕೂಡ ಇಲ್ಲಿ ಇದೆ. ವಿಷ್ಣು ಗೋತ್ರದಲ್ಲಿ ಹುಟ್ಟಿರೋಂಥವ್ರು ನಿಮಗೆ ಸಂಗಾತಿಯಾಗಿ ಸಿಗೋವಂಥದ್ದು ಇದೆ. ಲಕ್ಷ್ಮೀ ಗೋತ್ರದಲ್ಲಿ ಹುಟ್ಟಿರೋಂಥವ್ರು ನಿಮಗೆ ಸಂಗಾತಿಯಾಗಿ ಸಿಗೋವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿನಲ್ಲಿ ಇರೋವಂಥದ್ದು ಇದೆ. ಮ್ಯಾರೇಜ್ ಪ್ರಪೋಸಲ್ ತುಂಬಾ, ಯಾರೆಲ್ಲ ಇಷ್ಟು ದಿನ ನಾವು ಮದುವೆ ಆಗಿಲ್ಲ ಅಂತ ಇದ್ದೀರಾ ಅವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಂಬ ಮದುವೆ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಕೆಲವರಿಗೆ ತುಂಬ ಮನಸ್ಸಿಗೆ ನೋವಾಗೋವಂಥದ್ದು ಕೂಡ ಇಲ್ಲಿ ಇದೆ. ನೀವು ಎಷ್ಟೇ ಒಂದು ಉನ್ನತ ಸ್ಥಾನದಲ್ಲಿ ಇದ್ದರೂ ಕೂಡ ಜನ ನಿಮ್ಮ ಬಗ್ಗೆ ಮಾತಾಡೋ ಅಂಥದ್ದು ಕೂಡ ಇಲ್ಲಿ ಇದೆ. ಆದರೆ ಖಂಡಿತ ಭದ್ರಕಾಳಿ ಮಾತೆಯವರು ಅದನ್ನೆಲ್ಲದನ್ನು ಅಳಿಸ್ತಾರೆ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಖಂಡಿತ ಕೆಲವರು ಇಲ್ಲಿ ನಾನು ಏನೇ ಮಾಡಿದ್ರು ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅಂತ ಒಂದು ಎನರ್ಜಿನಲ್ಲಿ ಇರುವಂಥದ್ದು ಇದೆ. ಆದರೆ ಜನಗಳಿಗೆ ಗೊತ್ತಾಗದೆ ಹೋದರೂ ಮೇಲೆ ಇರುವ ಪರಮಾತ್ಮನಿಗೆ ಎಲ್ಲವೂ ತಿಳಿಯುತ್ತೆ ಅನ್ನೋಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಮನಸ್ಸಿಗೆ, ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಾಗ್ದಲೇ ನೀವೇನನ್ನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಕೆಲವರಿಗೆ ಆಂಜನೇಯನ ಸ್ವಾಮಿ ದೇವಸ್ಥಾನದಲ್ಲಿ ಮ್ಯಾರೇಜ್ ಆಗುವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾ ಇದೆ. ಲಕ್ಷ್ಮೀ ಕಟಾಕ್ಷ ತುಂಬಾ ಇದೆ. ವಿಷ್ಣು ಮಹಾಪ್ರಭುಗಳ ಆಶೀರ್ವಾದ ಇಲ್ಲಿ ಇದೆ. ಮಹಾ ಈಶ್ವರ ಅರ್ಧನಾರೀಶ್ವರನ ಆಶೀರ್ವಾದ ಇದೆ. ಕೆಲವರಿಗೆ ಹಸುಗಳನ್ನು ಪೂಜಿಸೋದ್ರಿಂದ, ಹಸುಗಳಿಗೆ ಒಂದು ಆಹಾರ ದಾನವನ್ನು ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ಅನ್ನೋವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ತುಂಬಾ ಚಾಲೆಂಜಸ್ ಕೂಡ, ನೀವು ಕೂಡ ಕನ್ಯಾ ರಾಶಿಯವರು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೆಲವೊಂದು ಚಾಲೆಂಜಸನ್ನು ಎದುರಿಸ್ಬೇಕಾಗುತ್ತೆ. ಆದರೆ ಖಂಡಿತ ಗೆಲುವು, ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ. ಒಂದು ಒಳ್ಳೆಯ ಪ್ರೊಫೈಲ್ ಬರುವಂಥದ್ದು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದೆ. ನೀವು ಯಾವ ರೀತಿ ಹುಡುಗಿ ಬೇಕು, ಈ ರೀತಿ ನನಗೆ ಹುಡುಗ ಬೇಕು ಅಂತ ಯೋಚನೆ ಮಾಡಿದರೆ, ಸುಂದರವಾಗಿರೋ ಅಂಥವ್ರು ಬೇಕು ಅಂತ ಯೋಚನೆ ಮಾಡಿದರೆ ಖಂಡಿತ ಅಂಥವ್ರು ನಿಮಗೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಸಿಗೋವಂಥದ್ದು ಇಲ್ಲಿ ಇದೆ. ಅದಕ್ಕೆ ಆಂಜನೇಯರ ಆಶೀರ್ವಾದ ಕೂಡ ಇಲ್ಲಿ ಇರೋವಂಥದ್ದು ಇಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಆಗಲೇ ಹೇಳಿದಾಗೆ ಮನಸ್ಸಿಗೆ ನೀವೆಷ್ಟೇ ಒಂದು ಉನ್ನತ ಸ್ಥಾನದಲ್ಲಿ ಇದ್ದರೂ ಕೂಡ ನಿಮ್ಮ ಜೊತೆಯಲ್ಲಿ ಇರೋ ಅಂಥವ್ರೆ ನಿಮಗೆ ತುಂಬ ನಿಮ್ಮ ಮನಸ್ಸಿಗೆ ನೋವು ಮಾಡೋ ಅಂಥದ್ದು ಕೂಡ ಇಲ್ಲಿ ಇದೆ. ಆದರೆ ಖಂಡಿತ ಫೈನಾನ್ಷಿಯಲಿ ನೀವು ಒಂದು ಚೆನ್ನಾಗಿ ಆಗ್ತೀರಾ, ಫೈನಾನ್ಷಿಯಲಿ ಒಳ್ಳೆಯದಾಗುತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ. ಪಿತ್ರಾರ್ಜಿತ ಆಸ್ತಿಗಳು ಕೂಡ ನಿಮಗೆ ಸೇರೋವಂಥದ್ದು ಇದೆ, ನಿಮಗೆ ಸಿಗೋವಂಥದ್ದು ಇದೆ. ಪಿತ್ರಾರ್ಜಿತ ಆಸ್ತಿಗಳ ಬಗ್ಗೆ ಒಂದು ಮಾತುಕತೆ ನಡೆಯುವಂಥದ್ದು ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಅದರಿಂದ ಕೂಡ ಕೆಲವರು ಮನಸ್ಸಿಗೆ ನೋವಾಗಿ ಅದನ್ನು ಬಿಟ್ಟು ಹೊರಡಬೇಕು ಅಂತ ಕೂಡ ಯೋಚನೆ ಮಾಡ್ತೀರಾ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಆದರೆ ಖಂಡಿತ ಎಲ್ಲದರಲ್ಲೂ ನೀವೇ ಗೆಲ್ತೀರ. ಕೆಲವರು ಆರೋಗ್ಯ ಹೆಲ್ತ್ ಇಶ್ಯೂ ಸಹ ಆಗುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಮೆಡಿಸನ್ ಅನ್ನೋದನ್ನು ತಗೊಳ್ಳೋದ್ರಿಂದ ಖಂಡಿತ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುವಂಥದ್ದು ಇದೆ. ಯಾರೆಲ್ಲ ಡ್ರಿಂಕ್ಸ್ ಮಾಡ್ತೀರಾ ಅಂಥವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡುವಾಗ ಹುಷಾರಾಗಿ ಡ್ರಿಂಕ್ಸ್ ಮಾಡಿ ಅನ್ನೋಂಥದ್ದು. ಡ್ರಿಂಕ್ಸ್ನಲ್ಲಿ ಬೇರೆ ರೀತಿಯಲ್ಲಿ ಮಿಕ್ಸಿಂಗ್ ಎನರ್ಜಿ ಇರೋದ್ರಿಂದ ಡ್ರಿಂಕ್ಸ್ ಮಾಡುವಾಗ ಆದಷ್ಟು ಹುಷಾರಾಗಿ ಇರಿ ಅನ್ನೋವಂಥದ್ದು ಕೂಡ ಇಲ್ಲಿದೆ. ನೋಡೋದಕ್ಕೆ ನೀವು ತುಂಬ ಅಟ್ರಾಕ್ಷನ್ ಆಗಿ ಕಾಣ್ತೀರಾ ಅನ್ನೋವಂಥದ್ದು ಇದೆ. ಮತ್ತು ಬೇರೆಯವರನ್ನು ನೋಡಿದಾಗ ನಿಮಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ಹೆಲ್ತ್ ಕಡೆ ತುಂಬ ಆದಷ್ಟು ಗಮನನ ಕೊಡಿ. ಸಪ್ರೆಷನ್ಗೆ ಹೋಗಬೇಡಿ. ರಾತ್ರಿ ಹೊತ್ತು ನಿದ್ದೆ ಮಾಡ್ದಲ್ಲೇ, ನಿದ್ದೆಗೆ ಇಟ್ಕೊಂಡು ಕನಸುಗಳು ಸರಿಯಾಗಿ ಬೀಳಲ್ಲ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡೋ ಅಂಥದ್ದು ಕೂಡ ಇಲ್ಲಿ ಇದೆ. ಆದರೆ ಸಡನ್ನಾಗಿ ಒಂದು ಚೇಂಜ್ ಅನ್ನೋದು ಕೂಡ ನಿಮ್ಮ ಲೈಫಲ್ಲಿ ಬರುವಂಥದ್ದು ಇಲ್ಲಿ ಇದೆ. ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಕೂಡ ಇಲ್ಲಿ ಇದೆ.
ಪ್ರಾಕ್ಟಿಕಲ್ಲಾಗಿ ಯೋಚನೆನ ಮಾಡಿ ಒಂದು ಇಷ್ಟು ದಿನ ನೀವೇನನ್ನು ನಿಭಾಯಿಸ್ಕೊಂಡು ಬಂದ್ರಿ ಆ ಪರಿಸ್ಥಿತಿಗೆ ಆ ಒಂದು ಇದು ಎಂಡಿಂಗ್ ಆಗೋದ್ರಲ್ಲಿ ಇದೆ. ಎಂಡಿಂಗ್ ಆಗಿ ಮತ್ತೆ ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ನ್ಯೂ ಬರ್ತ್ ಅನ್ನೋವಂಥದ್ದು ಇದೆ. ಕೆಲವರು ಇಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ಮನೆಯಲ್ಲಿ ಮತ್ತೆ ಹುಟ್ಟು ಬರುವಂಥ ಚಾನ್ಸಸ್ ಕೂಡ ಇಲ್ಲಿ ಇರೋವಂಥದ್ದು ಇಲ್ಲಿ ಇದೆ. ತಾಳ್ಮೆಯಿಂದ ಇರಿ. ನೀವು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನೀವು ನಿಮ್ಮ ಲೈಫಲ್ಲಿ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಬರ್ತಾ ಇದೆ. ನಿಮ್ಮ ಒಂದು ಒಳ್ಳೆಯ ಕೆಲಸ ಸಿಗುವಂಥದ್ದು ಇದೆ. ತುಂಬ ದಿವಸಗಳಿಂದ ಕಾಯ್ತಿರುವಂಥದ್ದು ಈ ತಿಂಗಳಿನಲ್ಲಿ ಆಗುವಂಥದ್ದು ಇದೆ. ಆಸ್ತಿ ವಿಚಾರದಲ್ಲಿ ಈ ತಿಂಗಳಿನಲ್ಲಿ ನಿಮಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಬರುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಆಸೆ ಕನಸುಗಳ ಬಗ್ಗೆ ಗಮನನ ಕೊಡಿ. ಅದನ್ನು ನಿಭಾಯಿಸೋದ್ರ ಕಡೆ ಗಮನ ಕೊಡಿ. ಒಂದು ಲಾಯಲ್ ಆಗ್ತೀರಾ ನೀವು ಅನ್ನೋವಂಥದ್ದು ಇದೆ. ಒಂದು ಪ್ಲ್ಯಾನ್ ಮಾಡಿ ನೀವು ನಿಮ್ಮ ಕೆಲಸದ ಕಡೆ ಗಮನನ ಕೊಡಬೇಕಾಗುತ್ತೆ ಅನ್ನೋವಂಥ ಒಂದು ಕೂಡ ಇಲ್ಲಿ ಬರ್ತಾಯಿದೆ. ಫೈನಾನ್ಷಿಯಲಿ ತುಂಬ ಆಪರ್ಚುನಿಟಿ ಬರುತ್ತೆ. ಆದರೆ ಫೈನಾನ್ಷಿಯಲಿನ ಸ್ವಲ್ಪ ದುಡ್ಡು ಹಣಕಾಸನ್ನು ಖರ್ಚು ಮಾಡುವಾಗ ಖರ್ಚು ವೆಚ್ಚಿನ ಕಡೆ ಒಂದು ಗಮನ ಅನ್ನೋದನ್ನು ಕೊಡಿ. ಒಂದು ಲೆಕ್ಕಪತ್ರಗಳನ್ನು ಎತ್ತಿಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಒಂದು ಟ್ರಾವೆಲಿಂಗ್ ಹೋಗ್ತೀರಾ, ಒಂದು ದೇಶ ಸುತ್ತುವಂಥ ಒಂದು ಟ್ರಾಕಿಂಗ್ ಅನ್ನೋ ಅಂಥದ್ದು ಕೂಡ ಮಾಡ್ತೀರಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ಅನ್ನೋವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ಕನ್ಯಾ ರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ಟ್ರಾವೆಲಿಂಗ್ ಅನ್ನೋದನ್ನು ದೇಶ ಸುತ್ತೋದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ಟೋರಿ ಬರೆಯೋವಂಥದ್ದು ಈ ರೀತಿ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಆದಷ್ಟು ನಿಮ್ಮ ಜೊತೆಯಲ್ಲಿದ್ದವರೆ ನಿಮಗೆ ತುಂಬಾ ಮನಸ್ಸಿಗೆ ನೋವು ಮಾಡೋವಂಥದ್ದು, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋವಂಥದ್ದು, ನಿಮ್ಮ ಹಿಂದೆನೇ ಒಂದು ಮಾತಾಡೋವಂಥದ್ದು ಕೂಡ ಇಲ್ಲಿದೆ. ಅದರಿಂದ ತುಂಬ ಬೇಜಾರಾಗಿ ಅದನ್ನೆಲ್ಲ ಬಿಟ್ಟು ನೀವು ಒಂಟಿತನದಲ್ಲಿ ಇರೋವಂಥದ್ದು ಇದೆ. ಆದರೆ ನೀವು ಒಂಟಿತನದಲ್ಲಿ ಇದ್ದಾಗ ನಿಮ್ಮ ಪಾರ್ಟ್ನರ್ ನಿಮಗೆ ಜೊತೆಯಾಗ್ತಾರೆ ಅನ್ನೋ ಅಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ. ಯಾರೇ ನಿಮ್ಮನ್ನು ಒಂಟಿ ಮಾಡಿದ್ರು ಕೂಡ ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನ್ ನಿಮ್ಮನ್ನು ಒಂಟಿ ಮಾಡೋದಕ್ಕೆ ಬಿಡೋದಿಲ್ಲ. ಪ್ರೀತಿಯಿಂದ ನಿಮ್ಮನ್ನು ಮತ್ತೆ ಮೊದಲಿನಂತೆ ಮಾಡ್ತಾರೆ ಅನ್ನೋ ಅಂಥ ಒಂದು ಎನರ್ಜಿ ಕೂಡ ಇಲ್ಲಿ ಚಾನಲ್ ಆಗ್ತಾ ಇದೆ. ಪ್ರೀತಿ ಬರುತ್ತೆ. ಸಾರಿ, ಟ್ರಾವೆಲಿಂಗಿಂದ ಕೂಡ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಅನ್ನೋದು ಬರ್ತಾ ಇದೆ ನೋಡಿ. ನಿಮಗೂ ಕೂಡ ಪಾರ್ಟಿ ಸೆಲೆಬ್ರೇಷನ್ ಅನ್ನೋದು ಬರುತ್ತೆ. ಎರಡು ಕಡೆ ಸಿಕ್ಕಾಕೊಂಡು ಏನು ಮಾಡಲಿ ಅಂತ ಕೂಡ ಕೆಲವರು ಇಲ್ಲಿ ಯೋಚನೆನ ಮಾಡ್ತಾ ಇರೋವಂಥದ್ದು ಕೂಡ ಇಲ್ಲಿ ಇದೆ. ಒಂದು ಎಂಡಿಂಗ್ ಇದೆ, ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಕೂಡ ಇಲ್ಲಿ ಇದೆ. ಓಕೆ, ಕಾರ್ಡೆಲ್ಲ ಇಟ್ಟು ಆನಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಅನ್ನೋದನ್ನು ಮಾಡ್ತೀನಿ. ಸಾರಿ, ಸ್ವಲ್ಪ ಆಚೆ ಈಚೆ ಆಗ್ತಿದೆ ಕಾರ್ಡ್ಸು. ಸೆಲೆಬ್ರೇಷನ್ ಅನ್ನೋದು ಬರ್ತಾ ಇದೆ. ಪಾರ್ಟಿ ಫಂಕ್ಷನ್ ಅಂತ ಸ್ವಲ್ಪ ತಿರುಗಾಡೋ ಅಂಥದ್ದು ಇದೆ. ಧ್ಯಾನ ಅನ್ನೋದನ್ನು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಏನಿದೆ ಅದೆಲ್ಲ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅದೆಲ್ಲನೂ ಅದರಲ್ಲೆಲ್ಲ ಒಂದು ಬದಲಾವಣೆ ಅನ್ನೋದು ಬರುತ್ತೆ ಅನ್ನೋವಂಥದ್ದು. ಸಪ್ರೇಷನ್ನಿಂದ ಹೊರಗೆ ಬನ್ನಿ. ಫಸ್ಟು ನೀವೇನು ಸಪ್ರೇಷನಲ್ಲಿ ಇದ್ದೀರಾ, ಏನು ಕೊರಗ್ತಾ ಇದ್ದೀರಾ, ಏನು ಚಿಂತೆನ ಮಾಡ್ತಾ ಇದ್ದೀರಾ ಅದನ್ನು ದಯವಿಟ್ಟು ಮರೆತು ನಿಮ್ಮ ಕ್ರಿಯೇಟಿವಿಟಿ ಕಡೆ ಒಂದು ಗಮನನ ಕೊಡಿ. ನೀವು ಇಲ್ಲಿ ಜಾಸ್ತಿ ಪೈಂಟಿಂಗ್ ಕೆಲಸ ಮಾಡೋವಂಥವ್ರು ಮತ್ತು ಡ್ರಾಯಿಂಗ್ ಕೆಲಸ ಮಾಡೋವಂಥವ್ರು ಕೂಡ ಇಲ್ಲಿ ಇದ್ದೀರಾ. ಆರ್ಟಿಸ್ಟ್ ಕೂಡ ಇದ್ದೀರಾ. ಅದ್ರ ಕಡೆ ಒಂದು ಕ್ರಿಯೇಟಿವಿಟಿ ಗಮನನ ಮಾಡೋದು, ಕ್ರಿಯೇಟಿವಿಟಿ ಕೊಡೋದ್ರಿಂದ ಖಂಡಿತ ಒಂದು ನಿಮ್ಮ ಕೆರಿಯರಲ್ಲಿ ಒಂದು ಗ್ರೋತ್ ಅನ್ನೋದು ಖಂಡಿತ ಕಾಣುತ್ತೆ, ಖಂಡಿತ ಬರುತ್ತೆ ಅನ್ನೋವಂಥದ್ದು ಇದೆ. ಎರಡು ಕಡೆ ಸಿಗಾಕೊಂಡು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ, ಯಾವುದನ್ನು ಬಿಡಲಿ ಅಂತ ಕೂಡ ಒಂದು ಜೋತಾಡ್ತಿರೋವಂಥದ್ದು ಇದೆ. ದಯವಿಟ್ಟು ನಿಮ್ಮ ಲೈಫಲ್ಲಿ ನಿಮಗೆ ಯಾವುದ್ರ ಜೊತೆ ಇದ್ದರೆ, ನಿಮ್ಮ ಲೈಫಲ್ಲಿ ಯಾರಿದ್ದರೆ ಏನಿದ್ದರೆ ನೀವು ಚೆನ್ನಾಗಿರ್ತೀರ ಅನ್ನೋದ್ರ ಕಡೆ ಗಮನನ ಕೊಟ್ಟು ಅದ್ರ ಜೊತೆ ಮಾತ್ರ ನಿಮ್ಮ ಜೀವನನ ಮುಂದುವರಿಸ್ಕೊಂಡು ಹೋಗಿ ಅಂಥದ್ದು ಇದೆ. ಒಂದು ಎಂಡಿಂಗ್ ಮತ್ತು ನ್ಯೂ ಬಿಗಿನಿಂಗ್ ಇದೆ. ಆಗಲೇ ಹೇಳ್ದಾಗೆ ನಿಮ್ಮ ಲೈಫಲ್ಲಿ ಇಷ್ಟು ದಿನ ನೀವೇನು ಸಫರ್ ಮಾಡ್ತಾಯಿದ್ರಿ ಅದಕ್ಕೆ ಒಂದು ಎಂಡಿಂಗ್ ಅನ್ನೋದು ಬರ್ತಾಯಿದೆ. ನೀವು ಪ್ರೊಟೆಕ್ಷನಲ್ಲಿ ಕೂಡ ನೀವು ಇದ್ದೀರಾ, ಒಂದು ಪ್ರೊಟೆಕ್ಷನ್ ಎನರ್ಜಿನಲ್ಲಿ ಕೂಡ ಇದ್ದೀರಾ. ಎಲ್ಲ ದೇವರ ಪ್ರೊಟೆಕ್ಷನ್ ಕೂಡ ನಿಮಗೆ ಇದೆ. ಏಂಜಲ್ಸ್ ಆಶೀರ್ವಾದ ಕೂಡ ನಿಮಗೆ ಇದೆ. ನಿಮ್ಮ ಕೆರಿಯರ್ ಒಂದು ಗ್ರೋತ್ ಆಗೋವಂಥ ಸಮಯ ಹತ್ರದಲ್ಲಿ ಇದೆ. ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡಿ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ, ಧ್ಯಾನ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದನ್ನು ಕೊಡುತ್ತೆ ಅನ್ನೋವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ದಯವಿಟ್ಟು 2 ಆಪ್ಷನ್ನ
ಎರಡನ್ನ ಬಿಟ್ಟು ಒಂದು ಆಪ್ಷನ್ ಆಯ್ಕೆ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಕೆರಿಯರ್, ನಿಮ್ಮ ಲೈಫ್ ಚೆನ್ನಾಗಿ ಹೋಗುತ್ತೆ ಅನ್ನೋಂಥ ಒಂದು ಮೆಸೇಜಲ್ಲಿ ಬರ್ತಾಯಿದೆ. ಅದೇ ರೀತಿ ಆಗ್ತಾಯಿದೆ. ಕೆಲವರಿಗೆ ಕೋರ್ಟ್ ಕೇಸಲ್ಲಿ ಯಶಸ್ಸು ಸಿಗೋವಂಥದ್ದು, ಜಯ ಸಿಗೋವಂಥದ್ದು, ಕೋರ್ಟ್ ಕೇಸ್ ನಿಮ್ಮ ಕಡೆ ಆಗೋವಂಥದ್ದು ಕೂಡ ಖಂಡಿತ ಇದೆ. ಆದರೆ ದಯವಿಟ್ಟು ಈಗಲೂ ಕೂಡ ಈ ತಿಂಗಳು ಪೂರ್ತಿ ನೀವು ಬ್ಯಾಲೆನ್ಸಿಂಗ್ ಎನರ್ಜಿನಲ್ಲಿ ಇರ್ತೀರಾ. ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ, ಯಾವುದನ್ನು ಬಿಡಲಿ, ಯಾವುದು ಬೇಕು ಯಾವುದು ಬೇಡ, ಇಲ್ಲ ನನಗೆ ಎರಡೂ ಬೇಕು, ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತೀರಾ ಈ ಮಂತ್ ಫುಲ್ಲು ಕನ್ಯಾ ರಾಶಿಯವರು ಅನ್ನೋವಂಥದ್ದು ಇದೆ. ಅದೇ ನಿಮ್ಗೆ ಯಾವ್ದು ಬೇಕೋ ಅದ್ರ ಕಡೆ ನೀವು ಫೋಕಸ್ ಮಾಡಿ, ಬೇಡದೇ ಇರೋದನ್ನು ಔಟ್ಕಮ್ ಮಾಡಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ತುಂಬಾ ಕಾಂಪಿಟೇಷನ್ ಅನ್ನೋದು ಇದೆ ನಿಮ್ಮ ಜೀವನದಲ್ಲಿ. ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಂಬ ಚಾಲೆಂಜಸ್ಸು, ತುಂಬ ಕಾಂಪಿಟೇಷನ್ನು, ಕೆಲವ್ರ ಜೊತೆ ಜಗಳ ಆಗೋವಂಥದ್ದು ಕೂಡ ಖಂಡಿತ ಇದೆ. ಆದರೆ ಆ ಕಾಂಪಿಟೇಷನಲ್ಲೆಲ್ಲ ನೀವು ಖಂಡಿತ ಗೆಲ್ತೀರಾ. ಒಂದು ಗುಡ್ ನ್ಯೂಸ್ ಅನ್ನೋದನ್ನು ನೀವು ಕೇಳ್ತೀರಾ ಅನ್ನೋವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು ಇದೆ. ಬೇರೆ ಯಾರೋ ನಿಮ್ಮ ಹತ್ರ ಬಂದು ಜಗಳ ಮಾಡೋದಿಲ್ಲ. ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಬಗ್ಗೆ ಎಲ್ಲನೂ ತಿಳಿದಂಥ ವ್ಯಕ್ತಿಗಳೇ ನಿಮ್ಮ ಹತ್ರ ಬಂದು ಜಗಳನ ಮಾಡ್ತಾರೆ. ನಿಮ್ಮನ್ನು ಒಂದು ಲೋಯಿಂಗ್ ಎನರ್ಜಿಗೆ ತಳ್ತಾರೆ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ನಿಮ್ಮ ಜೊತೆಯಲ್ಲಿರೋರೇ, ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋ ಅಂಥವ್ರೆ ನಿಮ್ಮನ್ನು ಒಂದು ಲೋ ಎನರ್ಜಿಗೆ ತಗೊಂಡೋಗ್ತಾರೆ, ನಿಲ್ಲಿಸ್ತಾರೆ ನಿಮ್ಮನ್ನು, ನಿಮ್ಮ ಕ್ಯಾರೆಕ್ಟರ್ನ ಅನ್ನೋಂಥ ಒಂದು ಮೆಸೇಜಲ್ಲಿ ಬರ್ತಾಯಿದೆ. ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೋಡಿ. ನಿಮಗೂ ಹನಿಮೂನ್ ಎನರ್ಜಿ ಇದೆ. ನಿಮ್ಮ ಪ್ರೀತಿ ಒಂದು ಮ್ಯಾಗ್ನೆಟಿಕ್ ಪ್ರೀತಿ ಥರ, ಎಲ್ಲೇ ಇದ್ದರೂ ಕೂಡ ನಿಮ್ಮ ಪರ್ಸನ್ನು ನಿಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾರೆ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಾಯಿದೆ. ನಿಮ್ಮ ಎಕ್ಸನ್ನು ರಿಲೀಸ್ ಮಾಡಿ, ಫಸ್ಟು ನಿಮ್ಮನ್ನು ನೀವು ಪ್ರೀತಿ ಮಾಡಿ ಮೊದಲು, ಆಮೇಲೆ ನಿಮ್ಮ ಪ್ರೀತಿ ಪಾತ್ರರನ್ನು ಲವ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ರೆಸ್ಪೆಕ್ಟ್ ಅನ್ನೋದನ್ನು ಕೊಡಿ. ಅವ್ರಿಗೆ ನೀವು ತುಂಬ ಅಟ್ರಾಕ್ಟಿವ್ ಅನ್ನೋ ರೀತಿ ನೀವು ಇರಿ ಅನ್ನೋವಂಥದ್ದು ಇದೆ. ಕೆಲವರು ಇರಿ ಅನ್ನೋ ಒಂದು ಮೆಸೇಜ್ ಕೂಡ ಬರ್ತಾಯಿದೆ. ನಿಮ್ಮ ಎಕ್ಸನ್ನು ರಿಲೀಸ್ ಮಾಡಿ ಅನ್ನೋವಂಥದ್ದು ಇದೆ. ಕೆಲವನ್ನ ಲೆಟ್ಕೋ ಮಾಡಿ, ಆ ಸಿಚುವೇಶನನ್ನು ಲೆಟ್ಕೋ ಮಾಡಿ, ಆ ಪರಿಸ್ಥಿತಿಯನ್ನು ಒಂದು ನಿಮ್ಮ ಕಂಟ್ರೋಲ್ಗೆ ತಂದ್ಕೊಳ್ಳಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೆಲವೊಂದು ಪರಿಸ್ಥಿತಿನ ನಿಮ್ಮ ಕಂಟ್ರೋಲಿಗೆ ತಂದ್ಕೊಳ್ಳಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ಏಂಜಲ್ಸ್ ಏನು ಹೇಳ್ತಾರೆ ಕೇಳುವ. ಆಸ್ಕ್ ಯುವರ್ ಏಂಜಲ್ಸ್ ಅಂತ ಇದೆ. ನೀವು ಏಂಜಲ್ಸನ್ನು ಅಥವಾ ನಿಮ್ಮ ಇಷ್ಟ ದೇವರನ್ನು ನೀವು ಪ್ರಾರ್ಥನೆ ಮಾಡಿ, ಅದರಿಂದ ಕೂಡ ನಿಮಗೆ ಆನ್ಸರ್ ಸಿಗುತ್ತೆ ಅನ್ನೋವಂಥದ್ದು ಕೂಡ ಇದೆ. ಇಂಪ್ರೂವಿಂಗ್ ಹೆಲ್ತ್ ಕೂಡ ಇದೆ. ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾಯಿದೆ ನಿಮ್ಮ ಲೈಫಲ್ಲಿ. ಬಿಗ್ ಹ್ಯಾಪಿ ಚೇಂಜ್ ಬರ್ತಾಯಿದೆ. ಇನ್ನು 1 ವರ್ಷದೊಳಗಡೆ ಬಿಗ್ ಹ್ಯಾಪಿ ಚೇಂಜಸ್ ಅನ್ನೋದು ಬರುತ್ತೆ ಅನ್ನೋವಂಥದ್ದು ಇದೆ. ಪಾಸಿಟಿವ್ ಆಗಿ ಯೋಚನೆನ ಮಾಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಬರ್ತಾಯಿದೆ. ಗಿಫ್ಟ್ ಬರ್ತಾಯಿದೆ, ದುಡ್ಡು ಬರ್ತಾಯಿದೆ. ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋವಂಥ ಒಂದು ಒಳ್ಳೆ ಮೆಸೇಜನ್ನು ಏಂಜಲ್ಸ್ ಕೊಡ್ತಾ ಇದ್ದಾರೆ. ಬನ್ನಿ, ನಿಮಗೆ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಇದೆ. ಆರಂಭದ ಹಿಂದೆಯೇ ಕೊನೆ ಇದೆ, ಹಾಗೆಯೇ ಕೊನೆಯ ಹಿಂದೆಯೂ ಆರಂಭವೂ ಇದೆ. ಆದುದರಿಂದ ಯೋಚಿಸದಿರು ಮಗುವೆ, ಎಲ್ಲದಕ್ಕೂ ಶಕ್ತಿ ಇದೆ. ಆ ಶಕ್ತಿ ನೀನಾಗು. ನಿನ್ನ ಒಳಗಿನ ಶಕ್ತಿಯನ್ನು ಮೊದಲು ನೀನು ನಂಬು. ನೀನು ಮೊದಲಿಗೆ ನಂಬಿದರೆ ಮಾತ್ರ ನಂತರ ಬೇರೆಯವರನ್ನು ನಂಬು. ನಂಬಿಕೆ ತಪ್ಪಲ್ಲ, ಅತಿಯಾಗಿ ನಂಬುವುದು ತಪ್ಪು. ನನ್ನಲ್ಲಿ ನಂಬಿಕೆ ಇದ್ದರೆ ಅಷ್ಟೇ ನಿನ್ನನ್ನು ನಂಬು, ನನ್ನನ್ನು ನಂಬು ಅಂತ ಚಾಮುಂಡೇಶ್ವರಿ ತಾಯಿಯವರು ಇಲ್ಲಿ ಹೇಳ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ಚಾನ್ಸ್ ನೋಡುವ. ಲಕ್ಷ್ಮಿಯ ಆಶೀರ್ವಾದ ಇದೆ. ಇಂದ್ರದೇವರ ಆಶೀರ್ವಾದ ಕೂಡ ನಿಮಗೆ ಇಲ್ಲಿದೆ. ನಿಮಗೂ ಕೂಡ ಇಲ್ಲಿ ಅವಳಿ ಜವಳಿ ಪಾಪು ಆಗುವಂಥದ್ದು ಎನರ್ಜಿ ಬರ್ತಾ ಇದೆ. ಸ್ಟಾರ್ ಸೀಡ್ ಕೂಡ ಇದ್ದೀರಾ. ಒಂದು ಜಲಕನ್ಯೆಯ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ವಿಶ್ ಫುಲ್ಫಿಲ್ ಆಗುವಂಥದ್ದು ಇದೆ. ನಮಗೇನು ತಿಳಿದೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ ಅನ್ನೋವಂಥವ್ರು ಎಲ್ಲನೂ ತಿಳಿಯೋವಂಥದ್ದು ಕೂಡ ಈ ತಿಂಗಳಿನಲ್ಲಿ ಇದೆ. ಎಲ್ಲದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋವಂಥದ್ದು ಕೂಡ ಈ ತಿಂಗಳಿನಲ್ಲಿ ಇರೋವಂಥದ್ದು ಇಲ್ಲಿ ಇದೆ. ಲಕ್ಷ್ಮಿ ಆಶೀರ್ವಾದ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ. ಇದಿಷ್ಟು ಸೆಪ್ಟೆಂಬರ್ ತಿಂಗಳ ಕನ್ಯಾ ರಾಶಿಯವರ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.